ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ವಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬರಿಗೆ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ಅವರು ಅದನ್ನು ಕೇಳ್ತಾರೆ, ನನಗದು ಖಂಡಿತ ನಂಬಿಕೆ ಇದೆ. ಯಾವ ಸಂದೇಶ ಅಂದರೆ, ನಾನು ಅವರಿಗೆ ಆ ರೀತಿ ಹೆಸರಲ್ಲಿ ಕರೆಯಿಲ್ಲ. DSS ಚಾನಲ್ ಇದೆ, ಅಲ್ಲಿ ಒಬ್ಬರು ರಾಯರ ಮಗ ಇದ್ದಾರೆ. ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡ್ರೆ, ಲೈವ್ ಕಾರ್ಯಕ್ರಮ ಬರ್ತಾರೆ, ವಿಡಿಯೋ ಮಾಡ್ತಾರೆ, ರಾಯರ ಪವಾಡಗಳನ್ನು ನೇರವಾಗಿ ಅವರ ಮೂಲಕ ಕೇಳಿಸಿ ಮಾಡಿಸ್ತಾರೆ. ತುಂಬ ಪವಾಡಗಳು ನಡೆದಿದೆ, ತುಂಬ ಕಡೆ ಹೋಗಿದ್ದಾರೆ, 108 ಮನೆಯಲ್ಲಿ ಹೋಳಿಗೆ ಊಟ ಮಾಡಿದ್ದಾರೆ, ಎಲ್ಲನೂ ಮಾಡಿದಂಥ ಒಬ್ಬರು ರಾಯರ ಮಗ. ನಾನು ಯಾಕೆ ರಾಯರ ಮಗ ಅಂತ ಕರೆದೆ ಅಂದರೆ, DSS ಗುರುಗಳು ಅಂತ ಇದ್ದಾಗ ಸ್ವಲ್ಪ ತುಂಬ ಇದಾಯಿತು. ಅದು ಗುರುಗಳು ಅಂತ ಅವರೇನು ಖಂಡಿತ ಹೇಳಿಲ್ಲ ನನ್ನ ಗುರುಗಳ ಕರೀರಿ ಅಂತ. ಆದರೆ ಆ ಒಂದು ರಾಯರ ಮಗನಿಗೆ ನಾವೆಲ್ಲರೂ ಕೊಟ್ಟಿರುವಂಥ ಹೆಸರು ಗುರುಗಳು ಅಂತ. ಅಷ್ಟು ಬಿಟ್ಟರೆ ಅವರೇ ಬಂದು ಕೂತ್ಕೊಂಡು ನಾನು ಗುರುಗಳು ಅಂತ ಕರೀರಿ ಅಂತ ಯಾವತ್ತೂ ಹೇಳಲಿಲ್ಲ. ಅದಕ್ಕೆ ನಾನು ಹೆಸರನ್ನ ಬದಲಾವಣೆ ಮಾಡಿಬಿಟ್ಟಿದ್ದೀನಿ. ರಾಯರ ಮಗ ಅಷ್ಟೇ ನಾವು ಹೇಳೋದು. ರಾಯರ ಮಗ ಒಬ್ಬರಿಂದ ಒಂದು ವ್ಯಕ್ತಿಯಿಂದ, ಅದು ನಾನಾಗಿರ್ಬೋದು, ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತಾದರೆ ಅದು ದೇವರ ಪ್ರಸಾದ ಅಂತ ನಾವು ತಿಳ್ಕೊಳ್ಳೋಂಥದ್ದಲ್ವಾ. ಆದರೆ ಈಗ ಒಂದು ಸಮಸ್ಯೆ ಬಂದಿರೋದೇನು ಅಂದರೆ, ಅವ್ರ ಹತ್ರ ಮಾತಾಡಬೇಕು ಅಂತ, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ತುಂಬ ಜನರು ಮೆಸೇಜ್ ಬರ್ತಾ ಇದೆ ನನಗೆ. ಇಲ್ಲ, ಯಾಕೆ ಮೇಡಮ್, ನಾವು ಫೋನ್ ಮಾಡಿದಾಗಲೆಲ್ಲ ಸ್ವಿಚ್ ಆಫ್ ಬರುತ್ತೆ, ಯಾಕೆ ಮೇಡಮು. ಒಬ್ಬೊಬ್ರಂತೂ ಕೆಲವೊಬ್ಬರಿಗೆ ನೋಡಬೇಕು ಅನ್ನೋ ಆಸೆ, ಇನ್ನು ಕೆಲವೊಬ್ರಿಗೆ ಹೀಗೆ ಮಾತಾಡಬೇಕು ಅನ್ನೋ ಆಸೆ, ಇನ್ನು ಕೆಲವೊಬ್ಬರಿಗೆ ತಮ್ಮ ಕಷ್ಟಗಳನ್ನು ಅಥವಾ ಸುಖಗಳನ್ನು ಹೇಳ್ಕೋಬೇಕು. ಆ ಸುಖ ಹೇಗೆ ಬಂತು ನನಗೆ, ನನ್ನ ರಾಯರ ಕೃಪಾ ಕಟಾಕ್ಷ ಹೇಗಾಯಿತು, ಇದನ್ನೆಲ್ಲ ಹೇಳ್ಕೋಬೇಕು ಅನ್ನೋ ಆಸೆ. ಆ ಆಸೆಯಿಂದ ಏನಾಗಿದೆ ಅಂದರೆ, ಕಾಯ್ತಾ ಇದ್ದಾರೆ. ಯಾರಿಗೋಸ್ಕರ ಈಗ ಕಾಯ್ತಾರೆ ಜನ? ಆದರೆ ಅಂಥದ್ರಲ್ಲಿ ನಮ್ಮ ರಾಯರ ಮಗನಿಗೆ ಇವತ್ತು ಜನ ಕಾಯ್ತಾರೆ ಅವ್ರ ಹತ್ರ ಮಾತಾಡಬೇಕು ಅಂತಂದರೆ, ಯಪ್ಪ, ಇದು ನಿಜವಾಗಿಯೂ ಆಶ್ಚರ್ಯ ಪಡಬೇಕಾಗಿದ್ದಂಥ ವಿಷಯ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಗುರುಗಳಿಗೆ, ನಮ್ಮ ರಾಯರ ಮಗನಿಗೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ತಲುಪಿಸಿ. ಪ್ರತಿಯೊಬ್ಬರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಫೋನ್ ಆನ್ ಮಾಡಿ. ಕೆಲವು ಹೆಣ್ಮಕ್ಳಂತೂ ತುಂಬ ಹತ್ತಿಬಿಟ್ಟಿದ್ದಾರೆ. ಅಂದರೆ ಹೆಂಗೆ ಹತ್ತಿದ್ದಾರೆ ಅಂದರೆ, ನಮ್ಮ ಕರ್ಮ ಇನ್ನೂ ಕಳೆದೇ ಇಲ್ವಾ, ನಿಮ್ಮ ರಾಯರ ಮಗನ ಹತ್ರ ಮಾತನಾಡುವಂಥ ಅವಕಾಶ ನಮಗಿಲ್ವಾ, ನೀವು ಅಮ್ಮ ಮೊದಲೇ ರಾಯರ ಮಗ ಅಂತ ಹೆಸರಿಟ್ಟಿದ್ದೀರಿ, ಅವ್ರ ಹತ್ರ ಮಾತಾಡೋಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ವಾ? ಬಳ್ಳಾರಿಯವರೊಬ್ಬರು ಫೋನ್ ಮಾಡಿದ್ದಾರೆ, ಎಲ್ಲೂ ಇದ್ದಾರೆ ಅಂತ ಹೇಳಿ ಅಮ್ಮ, ಅಲ್ಲಿ ಹೋಗಿ ನಾನೊಂದು ಪಾದ ನಮಸ್ಕಾರ ಮಾಡ್ಕೊಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ ನನಗೆ. ನೋಡಿ ಎಷ್ಟು ಆಶ್ಚರ್ಯ. ಒಬ್ರಿಗೋಸ್ಕರ, ನಮ್ಮ ರಾಯರ ಮಗನಿಗೋಸ್ಕರ ಎಲ್ಲ ರಾಯರ ಭಕ್ತರು ಮಾತಾಡಬೇಕು, ನೋಡಬೇಕು ಅಂತೆಲ್ಲ ಅಂದುಕೊಂಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ನೋವಾಗೋದು ಸಹಜ. ಅದು ಇನ್ನೊಬ್ಬರು ಪ್ರಶ್ನೆಯನ್ನು ಹಾಕಿದ್ದಾರೆ, ನನಗೆ ಯಾರೂ ಆ ಪ್ರಶ್ನೆಯನ್ನು ಹಾಕಿಲ್ಲ. ಅಮ್ಮ, ನಾವು ಫೋನ್ ಮಾಡಿದ ನಂಬರೆಲ್ಲ ಸ್ವಿಚ್ ಆಫ್ ಬರುತ್ತೆ, ಆದರೆ ಪವಾಡಗಳನ್ನು ಹೇಳೋ ನಂಬರ್ ಸ್ವಿಚ್ ಆಫ್ ಬರಲ್ಲ. ಯಾಕೆ ಅಮ್ಮ? ನನಗೆ ಫೋನ್ ಮಾಡಿ ಬೇಜಾರು ಬಂದೋಯ್ತಮ್ಮ ನನಗೆ. ಖಂಡಿತವಾಗಿಯೂ ನೀವು ನಿಮ್ಮ ರಾಯರ ಮಗ, ನಮ್ಮ ರಾಯರ ಮಗ ಅಂತಾರೆ ಅವ್ರದ್ದು ನಿಜ, ಎಲ್ಲರೂ ರಾಯರ ಭಕ್ತರೆ. ನಮ್ಮ ರಾಯರ ಮಗ ನಿಮ್ಗೆ ಎಲ್ಲೇ ಸಿಕ್ಕಿದ್ರು, ನಿಮ್ಮ ಸಿರ್ಸಿಗೆ ಬಂದರೆ ಅಥವಾ ಇನ್ನೆಲ್ಲಾದರೂ ಬಂದರೆ, ಇನ್ನು ಅವ್ರ ಜೊತೆಗಿದ್ದವ್ರು ಕಾಂಟ್ಯಾಕ್ಟ್ ಇದ್ದರೆ ದಯವಿಟ್ಟು ಹೇಳಿ ಅಮ್ಮ ಅಂತ ಇದ್ದಾರೆ. ದಯವಿಟ್ಟು ನಮ್ಮ ರಾಯರ ಮಗನಲ್ಲಿ ನಾವು ಸಹಿತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಫೋನ್ಗಳನ್ನು ರಿಸೀವ್ ಮಾಡಿ, ಬೇಗ ಆದಷ್ಟು ನಿಮ್ಮ ಫೋನ್ ಆನ್ ಮಾಡಿ, ಅಥವಾ ಬೇರೆ ನಂಬರ್ ಇದ್ದರೆ ಆ ಬೇರೆ ನಂಬರನ್ನು ಕೊಡಿ. ಯಾಕಂದರೆ ಮನುಷ್ಯ ಇವತ್ತು ಎಲ್ಲರಿಗೋಸ್ಕರ ಕಾಯಲ್ಲ, ಒಬ್ರಿಗೋಸ್ಕರ ಕಾಯ್ತಾ ಇದ್ದಾರಂದರೆ ಅದು ರಾಯರ ಒಂದು ಕರುಣೆ. ನಾವು ಭಾಳ ಅಂದರೆ ಏನಾಗುತ್ತೆ, ಅವ್ರಿಗೆ ಮಾಡಿ ಸಾಕಾದಾಗ ದೇವರೇ ನಮಗೆ, ರಾಯರಿಗೆ ಬೈತಾರೆ ಇವರು, ರಾಯರೇ ನಮ್ಗೆ ಯಾಕೆ ಮಾತಾಡೋಕೆ ಅವಕಾಶ ಕೊಡಲ್ಲ, ಅವರೆಲ್ಲ ಅಷ್ಟೆಲ್ಲ ಜನ ಮಾತಾಡ್ತಾರೆ, ಅಷ್ಟೆಲ್ಲ ಜನ ಪವಾಡ ಹೇಳ್ತಾರೆ, ಅಲ್ಲಲ್ಲ ಎಲ್ಲರ ಮನೆಗೆ ಹೋಗ್ತಾರೆ, ಹೀಗೆ ಹೇಳೋಕ್ಕೆ ಶುರು ಮಾಡ್ತಾರೆ ಅಲ್ವಾ? ನೋವು ಆಗುತ್ತೆ ಅವರಿಗೆ. ಹಾಗಾಗಿ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ರಾಯರ ಮಗ ಇವರಿಗೆ ಖಂಡಿತವಾಗಿ ಮುಟ್ಟಿಸಿ. ಜೊತೆ ಇನ್ನೊಂದು ವಿಷಯನ ಹೇಳ್ತೀನಿ, ಏನಂದರೆ
ಈಗ ಅವ್ರು ಕಾಲ್ ರಿಸೀವ್ ಮಾಡಿದರೆ ನೀವು ಎಷ್ಟೊತ್ತು ಮಾತಾಡ್ತೀರಿ? 15, ಅರ್ಧ ಗಂಟೆ, 15 ನಿಮಿಷ, ಅರ್ಧ ಗಂಟೆ. ನೀವು 15 ನಿಮಿಷ ಅರ್ಧ ಗಂಟೆ ಮಾತಾಡೋದ್ರಲ್ಲಿ ಮತ್ತೆ ಬರುವಂಥ ಯಾವ ಕಾಲನ್ನು ರಿಸೀವ್ ಮಾಡೋಕ್ಕಾಗಲ್ಲ. ನಾವು ಹಾಗೆ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಫೋನ್ ರಿಸೀವ್ ಆದ್ರೆ ಸಾಕು ಎಲ್ಲದನ್ನು ಹೇಳ್ತಾ ಇರೋದು. ಯಾಕಂದರೆ ಒಂದನ್ನು ಯೋಚನೆ ಮಾಡಿ, ನನ್ನ ಹಾಗೆ ಅವ್ರ ಹತ್ರ ಮಾತಾಡಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಬರೇ 5 ನಿಮಿಷ ಮಾತಾಡಿ ಸಾಕು. ನಿಮಗೇನು ಹೇಳಬೇಕು ಅದನ್ನು ಮೊದಲು ಹೇಳ್ಕೊಳ್ಳಿ, ಆಯಿತಾ? ನಾನು ಒಮ್ಮೆ ಈಗ ಹೇಳೋದು, ಯಾಕಂದರೆ ಎಷ್ಟೋ ಸಂದರ್ಭಗಳು ನನಗಾಗ್ತಾ ಇತ್ತು ಆವಾಗ. ಈಗ ಸ್ವಲ್ಪ ಕಾಲ್ ರಿಸೀವ್ ಮಾಡೋದು ಕಡಿಮೆ ಆಗಿದೆ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಮತ್ತೊಬ್ಬರಿಗೆ ಅವಕಾಶಗಳನ್ನು ಕೊಡಿ ಅಂತ ಹೇಳ್ತಾ ಇರೋದು. ಈಗ ನಾವು ಒಬ್ಬರೇ ಅರ್ಧ ಗಂಟೆ ಮಾತಾಡಿದರೆ ಅದೇ 5 ನಿಮಿಷ ಮಾತಾಡ್ರೆ ಎಷ್ಟು ಜನ ಮಾತಾಡ್ತಾರೆ ಹೇಳಿ? ಬೇಡ, ಒಂದು 10 ನಿಮಿಷ ಇಟ್ಕೊಳ್ಳಿ, 30 ನಿಮಿಷ 3 ಜನ ಮಾತಾಡಿದರು ಅಲ್ವಾ? 1 ಗಂಟೆಗೆ 6 ಜನ ಮಾತಾಡ್ತಾರೆ. ಅದನ್ನು ನೀವು ಮಾಡ್ಕೊಳ್ಳಿ. ಅವ್ರಿಗೇನಾಗುತ್ತಂದರೆ ಎಲ್ಲೋ ಹೋಗ್ಬೇಕೀಗ, ನಿಮ್ಮ ಫೋನಿಗೆ 1-2-3 ಜನರು ಫೋನ್ ರಿಸೀವ್ ಮಾಡಬೇಕು. 10 ಗಂಟೆಗೆ ಫೋನ್ ರಿಸೀವ್ ಮಾಡಿದರೆ 10:30 ಪಾಪ ಎಲ್ಲಿಗೂ ಹೋಗಬೇಕು, ಅಷ್ಟರೊಳಗೆ 1-2 ಫೋನ್ ರಿಸೀವ್ ಮಾಡಬೇಕು. ಆದರೆ ಆಗ್ತಾ ಇಲ್ಲ. ಯಾಕಂದರೆ ನಾವು ಫೋನ್ ಹಿಡ್ಕೊಂಡವ್ರು ಬಿಡ್ತಾ ಇಲ್ಲ. 10 ಗಂಟೆಯಿಂದ 10:30 ತನಕನೂ ನಾವೇನು ಮಾಡ್ತೀವಿ, ಒಬ್ಬರೇ ಮಾತಾಡ್ತೀವಿ. ಆವಾಗ ಏನಾಗುತ್ತೆ, 10:30 ಎಲ್ಲಿಗೂ ಹೊರಡ್ತಾರೆ, ಈ 2 ಜನ ಇಲ್ಲಿ ಬಾಕಿ ಉಳಿತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ ಯಾರು. ಬರೇ 5 ನಿಮಿಷ ಇದು ರಾಯರ ಮಗನ ಹತ್ರನೂ ನಾನು ಹೇಳ್ತಾ ಇದ್ದೀನಿ, ಬರೇ 5 ನಿಮಿಷ ಕೊಡಿ, ಪ್ರತಿಯೊಬ್ಬರಿಗೂ ಬರೀ 5 ನಿಮಿಷ ಕೊಡಿ. ಯಾಕಂದ್ರೆ ನಿಮ್ಮ ಹತ್ರ ತುಂಬ ಜನ ಮಾತಾಡ್ತಾರೆ. ಆ ತುಂಬ ಜನ ಮಾತಾಡೋರಿಗೆ ಕೇವಲ 5 ನಿಮಿಷ ಕೊಡಿ. ಆವಾಗ ಅವ್ರು ಏನು ಮಾತಾಡಬೇಕು ಅನ್ನೋದನ್ನು ಗ್ಯಾರಂಟಿ ಮಾಡ್ಕೋತಾರೆ. ಲೈವ್ ಬರ್ತೀರಿ ನೀವು, ಬಂದಾಗ ಹೇಳಿ, ನನಗೆ ತುಂಬ ಜನ ಮಾತಾಡೋರಿದ್ದಾರೆ, 5 ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳಿ. ಖಂಡಿತವಾಗಿ ಅವರೆಲ್ಲರೂ ಒಂದು 5 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮಿಂದ ಏನಾದರೂ ಒಂದು ಪೂಜೆ ಪುರಸ್ಕಾರ ಕೇಳಬೇಕು, ಎಲ್ಲ ಆಸೆ ಇದೆ. ಹಾಗಾಗಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ದೆ, ನಾನು ಸಾಧಾರಣ 70 ವರ್ಷ ಅಂತ ಅಂದ್ಕೊಂಡಿದ್ದೀನಿ ಅವರಿಗೆ. ನಾನು ಈಗಾಗಲೇ ಅವ್ರ ಜೊತೆಗಿದ್ದವ್ರಿಗೂ ವರ್ತಮಾನವನ್ನು ಮುಡಿಸಿದ್ದೀನಿ. ಕ್ಯಾನ್ಸರ್ ಪೇಷಂಟ್ ಅಂತ ಸಹಿತನೂ ಹೇಳಿದ್ದೆ ನಾನು. ಅವರಿಗೆ ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಇದೆ. ಸ್ಟ್ರಾಂಗ್ ಲೇಡಿ ಮತ್ತವರು. ಆ ಕಾಯಿಲೆ ಇದ್ದರೂ ಸಹಿತ ಒಂದಿನನೂ ಅವರು ನನಗೆ ಕಾಯಿಲೆ ಇದೆ, ಎಷ್ಟು ದಿವಸ ರಾಯರಿಡ್ತಾರೆ ಅಷ್ಟು ದಿವಸ ರಾಯರಿಡ್ಲಿ ನನ್ನನ್ನು ಅಂತ ಅಂದ್ಕೊಂಡು ಹೋದವರು. ಆದರೆ ಕೊನೆಗೆ ಅವ್ರಿಗೆ ಆಸೆ ಏನು ಅಂದರೆ, ಅಲ್ಲ ಇನ್ನೂ ಬದುಕ್ತಾರೆ ಅವರು, ಅದಕ್ಕಲ್ಲ, ಆದರೆ ಇದೊಂದು ಆಸೆ, ಕಾಲ್ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ದಯವಿಟ್ಟು ನಂಬರ್ ಕೊಡಿ, ನನಗೆ ನಂಬರ್ ಕೊಡಿ ಅಂತ ಇದ್ದಾರೆ. ನಾನು ಹೇಳಿದೆ, ನಿಮ್ಮ ಹತ್ರ ಇರೋ ನಂಬರೇ ನನ್ನ ಹತ್ರ ಇರೋದು ಸ್ವಿಚ್ ಆಫ್ ಆಗಿದೆ ಅಂತ. ಆದರೂ ನನಗೆ 2 ಸಲ ರಾಯರ ಮಗ ನಂಗೆ ಟ್ರೈ ಮಾಡಿದ್ದಾರೆ. ನನಗೆ ಅನಿವಾರ್ಯ ಕಾರಣದಿಂದ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ. ಅಂದರೆ ಫೋನ್ ಇದ್ದದ್ದೊಂದು ಕಡೆ, ನಾನು ಹೋಗಿದ್ದೊಂದು ಕಡೆ, ಹಾಗಾಗೋಯಿತು. ಅದಕ್ಕೂ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ರಾಯರ ಮಕ್ಕಳಿಗೋಸ್ಕರ ನಿಮ್ಮನ್ನು ಕಾಯ್ತಾ ಇದ್ದಾರೆ. ದಯವಿಟ್ಟು ನೀವು ಕಾಲ್ ರಿಸೀವ್ ಮಾಡಿ, ನಿಮ್ಮ ಕಾಲ್ ಸ್ವಿಚ್ ಆಫ್ ತೆಗೀರಿ, ಇಲ್ಲ ಬೇರೆ ನಂಬರ್ ಇದ್ದರೆ ದಯವಿಟ್ಟು ಬೇರೆ ನಂಬರ್ ಕೊಡಿ. ಎಲ್ರಿಗೂ ಒಂದು 5 ನಿಮಿಷ ಕೊಟ್ಟು ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.